ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ಹೊರಟ್ಟಿಯನ್ನ ಕೆಳಗಿಳಿಸೋದಕ್ಕೆ ಪ್ಲಾನ್ ಕೂಡ ನಡೆದಿದೆ. ಸಭಾಪತಿ ಸ್ಥಾನದಿಂದ ಹೊರಟ್ಟಿ ಅವರನ್ನ ಕೆಳಗಿಳಿಸೋದಕ್ಕೆ ಕಾಂಗ್ರೆಸ್ನ ನಾಯಕರು ಸಜ್ಜಾಗಿದ್ದಾರೆ. ಒಂದ್ ಕಡೆ ಬೆಳಗಾವಿಯಲ್ಲಿ ಅಧಿವೇಶನ, ಇತ್ತ ಹೊರಟ್ಟಿಯನ್ನ ಕೆಳಗಿಳಿಸೋದಕ್ಕೆ ಕಾಂಗ್ರೆಸ್ನ ನಾಯಕರು ಸಜ್ಜಾಗಿದ್ದಾರೆ. ರಾಧಾ ಹಿರೇಗೌಡರವರ ಜೊತೆ ನಾಗರಾಜ್ ಯಾದವ್ ಅವರು ಮಾತನಾಡಿದ್ದಾರೆ. ಹೊರಟ್ಟಿ ಅವಕಾಶವಾದಿ, ಅವರ ಅವಧಿಯಲ್ಲಿ ಅಕ್ರಮ ನಡೆದಿದೆ, ಪರಿಷತ್ನಲ್ಲಿ ನೇರ ನೇಮಕಾತಿಗೆ ಅಧಿಕಾರ ಕೊಟ್ಟವರು ಯಾರು? ಬೆಳಗಾವಿಯಲ್ಲಿ ಎಂಎಲ್ಸಿ ನಾಗರಾಜ್ ಯಾದವ್ ಪ್ರಶ್ನೆ ಮಾಡಿದ್ದಾರೆ. ಡಿ ಗ್ರೂಪ್ನವರನ್ನ ನೇರ ನೇಮಕಾತಿ ಮಾಡುವಂತಿಲ್ಲ, ನಾವು ಪೀಠಕ್ಕೆ ಗೌರವ ಕೊಡ್ತೀವಿ, ಆದ್ರೆ ವ್ಯಕ್ತಿಗಲ್ಲ. ಸತ್ಯ ಹೊರಗೆ ಬರೋದ್ರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಹೈಕಮಾಂಡ್ ಹೇಳಿದವರನ್ನ ಸಭಾಪತಿ ಮಾಡಲು ಸಿದ್ಧರಿದ್ದೇವೆ, ಸಿಎಲ್ಪಿ ಮೀಟಿಂಗ್ ನಲ್ಲಿ ಏನ್ ಹೇಳ್ತಾರೋ ಅದರಂತೆ ಮಾಡ್ತೀವಿ. ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಎಂಎಲ್ಸಿ ನಾಗರಾಜ್ ಯಾದವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ವಿಧಾನಮಂಡಲದ ಅಧಿವೇಶನ ಈಗಾಗಲೇ ಆರಂಭ ಆಗಿದೆ. ಆಡಳಿತ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಈಗಾಗಲೇ ಪ್ರತಿಪಕ್ಷಗಳು ಅಸ್ತ್ರಗಳನ್ನ ರೆಡಿ ಮಾಡ್ಕೊಂಡಿವೆ. ಆದ್ರೆ ನಾಗರಾಜ್ ಯಾದವ್ ಅವರು ಕೂಡ ಪ್ರತಿಪಕ್ಷಗಳನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಅವ್ರದೇ ಆದಂತ ದಾಟಿಯಲ್ಲಿ ಪ್ರಿಪರೇಷನ್ ಕೂಡ ಮಾಡಿದ್ದಾರೆ. ಸದ್ಯ ನಾಗರಾಜ್ ಯಾದವ್ ಅವರು ನಮ್ಮೊಂದಿಗಿದ್ದಾರೆ, ವಿಧಾನ ಪರಿಷತ್ ಸದಸ್ಯರು. ಅವರ ಕಣ್ಣು ಈಗ ಸಭಾಪತಿಗಳಾದಂತಹ ಹೊರಟ್ಟಿ ಅವರ ಮೇಲೆ ಬಿದ್ದಿದೆ ಎನ್ನುವಂತಹ ಸುದ್ದಿ ಈಗ ಈ ಒಂದು ಸುವರ್ಣಸೌಧದ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರುವ ಮಾತು. ಹಾಗಾಗಿ ಬನ್ನಿ, ಏನಾದ್ರೂ ವಿಪ್ಲವ ಆಗುವಂತಹ ಸಾಧ್ಯತೆ ಇದೆಯಾ ಅಥವಾ ಸಭಾಪತಿಗಳ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡುವಂತ ಪ್ರೀ ಪ್ಲಾನ್ ಏನಾದ್ರೂ ನಡೀತಾ ಇದೆಯಾ ಅನ್ನೋದ್ರ ಬಗ್ಗೆ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಯಾವುದಕ್ಕೆ ಮೇಡಮ್? ನಾವು ಖಂಡಿತವಾಗ್ಲೂ ನಾವು ಮಾಡಿರೋ ಕೆಲಸಗಳು, ನಮ್ಮ ಸರ್ಕಾರ ಮಾಡಿರೋ ಕೆಲಸಗಳನ್ನ ಜನಗಳ ವಿಚಾರದಲ್ಲಿ ನಾವು ಸದನದಲ್ಲಿ ಚರ್ಚೆ ಆದಾಗ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ರೆಡಿ ಇದ್ದೇವೆ ನಮ್ಮ ಮಾತು ಹೇಳ್ತೀವಿ. ಪ್ರತಿಪಕ್ಷಗಳು ಯಾವುದೇ ಸವಾಲು ಹಾಕಿದ್ರೆ ಅದು ಎದುರಿಸಲಿಕ್ಕೆ ನಾವು ತಯಾರಾಗಿದ್ದೇವೆ. ಇದು ನೋಡಿ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾರಿಗೆ ಮೆಜಾರಿಟಿ ಇದೆ ಅಂತಕ್ಕಂಥದ್ದನ್ನ ನೋಡಿ ಸಭಾಪತಿಗಳು ಆಯ್ಕೆ ಮಾಡ್ತಾರೆ. ಇಷ್ಟು ದಿನ ಅವ್ರಿಗೆ ಮೆಜಾರಿಟಿ ಇತ್ತು, ಅವ್ರು ಇದ್ದಾರೆ. ಈಗ ಸದ್ಯಕ್ಕೆ ಅವ್ರ ಮೆಜಾರಿಟಿ ಇಲ್ಲ, ಯಾಕಂದ್ರೆ ಬಿಜೆಪಿ JDS ಮತ್ತು ಕಾಂಗ್ರೆಸ್ನ ನಂಬರ್ಸ್ ನೋಡಿದಾಗ ಈಕ್ವಲ್ ಇರ್ತಕ್ಕಂಥದ್ದು. ಒಬ್ಬ ಇಂಡಿಪೆಂಡೆಂಟ್ ಸದಸ್ಯ ಇವತ್ತೊಂದು ದಿವಸ ಅವ್ರು ಯಾರ ಪರ ಹೋಗ್ತಾರೆ ಅವ್ರ ಪರ ಸಭಾಪತಿ ಆಗ್ಲಿಕ್ಕೆ ಎಲ್ಲ ವಿಪುಲವಾದ ಅವಕಾಶಗಳು ಇರ್ತಕ್ಕಂಥದ್ದು. ಲಖನ್ ಜಾರಕಿಹೊಳಿ ಅವರು ತಮ್ಮ ಹತ್ರ ಇರೋದ್ರಿಂದ ತಾವು ಅವಿಶ್ವಾಸ ಮಂಡನೆ ಮಾಡ್ತೀನಿ ಅಂತಕ್ಕಂಥ ನಾನು ಹೇಳಲಿಕ್ಕೆ ಬರೋದಲ್ಲ, ಅದು ಪಕ್ಷದ ನಿಲುವಾಗ್ತದೆ. ಪಕ್ಷದ ಹೈಕಮಾಂಡ್ ಹೇಳಿದ್ರೆ ಖಂಡಿತವಾಗ್ಲೂ ಮಾಡ್ತೇವೆ. ಅದ್ರ ಬಗ್ಗೆ ಇನ್ನು ಯಾವುದೇ ತೀರ್ಮಾನಗಳಾಗಿಲ್ಲ. ನಾಳೆ CLP ಮೀಟಿಂಗ್ ಇದೆ, ಅದರಲ್ಲಿ ತೀರ್ಮಾನ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲೂ ಕೂಡ ನಾವು ಅದನ್ನ ಪ್ರತಿಪಾದನೆ ಮಾಡ್ತೇವೆ. ಅಲ್ಲ, ಇವರು ಹೊರಟ್ಟಿ ಅವರು ಒಂದ್ ಸ್ವಲ್ಪ ಎಲ್ಲರಿಗೂ ಇಷ್ಟ ಆಗುವಂತವ್ರು ಮತ್ತು ಎಲ್ಲ ಪಕ್ಷಗಳಿಗೂ ಬೇಕಾದಂತವ್ರು, ಯಾವುದೇ ಒಂದು ಪಕ್ಷದ ಪರ ಅನ್ನೋ ತರ ಇಲ್ಲ, ಎಲ್ಲಾ ಪಕ್ಷದವರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೊರಗಡೆ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿರೋ ಮಾತು. ಬಟ್ ಕಾಂಗ್ರೆಸ್ ಜೊತೆ ಅವ್ರ ಸಂಬಂಧ ಹಳಸಿ ಹೋಗಿದ್ಯಾ? ಇಲ್ಲ, ತಾವು ಹೇಳಿರ್ತಕ್ಕಂಥ ವಿಚಾರಗಳು ಸತ್ಯಕ್ಕೆ ದೂರ ಆಗಿರೋ ವಿಚಾರ. ಅವ್ರ ಅವಕಾಶವಾದಿ ರಾಜಕಾರಣ ಅಂತ ಯಾಕೆ ಹೇಳ್ಬಾರ್ದು? 110%. ನೀವು ಅವಕಾಶವಾದಿಗಳನ್ನೆಲ್ಲ ತಗೊಂಡು ಎಲ್ಲರಿಗೂ ಬೇಕಾಗಿರೋ ವ್ಯಕ್ತಿ ಅಂತ ಹೇಳಂಗಿಲ್ಲ. ಆದ್ರೆ ಚಿಂತಕರ ಚಾವಡಿಯಲ್ಲಿ ಅವ್ರು ಕೂಡ್ತಿರ್ಬೇಕಾದ್ರೆ ಅವರು ಪಕ್ಷಾತೀತ ಕೆಲಸ ಮಾಡ್ಬೇಕಾಗಿರೋದು ಅವ್ರ ಕರ್ತವ್ಯ ಆಗ್ತದೆ. ಭ್ರಷ್ಟಾಚಾರ ವಿರುದ್ಧವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸನೂ ಅವ್ರದ್ದು ಆಗ್ತದೆ. ಅವರ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಕೆಲವು ನೇಮಕಾತಿಗಳಲ್ಲಿ ಅವ್ಯವಹಾರಗಳು ನಡೆದಿರ್ತಕ್ಕಂಥ ನನ್ನ ಗಮನಕ್ಕೆ ಬಂದಿದೆ. ಇವುಗಳು ಸತ್ಯ. ಅಲ್ಲಿ ಪರಿಷತ್ತಲ್ಲಿ ನೇಮಕಾತಿಗಳನ್ನ ಮಾಡಿದ್ದಾರೆ. ಈಗ KEL ಎಕ್ಸಾಮ್ ಮಾಡೋದು ಅದನ್ನ ಮಾಡಿರ್ತಕ್ಕಂಥ ನಮ್ಗೇನು ಆಕ್ಷೇಪ ಇಲ್ಲ. ನೇರ ನೇಮಕಾತಿಗಳು ಮಾಡ್ಲಿಕ್ಕೆ ಇವ್ರಿಗೆ ಅಧಿಕಾರ ಯಾರು ಕೊಟ್ಟವರು? ಪರಮಾಧಿಕಾರ ಅಂತಂದ್ರೆ ನೇರ ನೇಮಕಾತಿ ಮಾಡ್ಕೊಳ್ತಕ್ಕಂಥದ, ರೋಸ್ಟರ್ ಸಿಸ್ಟಮ್ ಇಲ್ದಿರ ಮಾಡ್ತಕ್ಕಂಥದ, ಕಾನೂನು ಬಾಹಿರವಾಗಿ ಮಾಡ್ತಕ್ಕಂಥದ. ಆರ್ಥಿಕ ಇಲಾಖೆಯವರು ಹೇಳಿದ್ದಾರೆ ಡ್ರೈವರ್ಗಳನ್ನ ಮತ್ತೆ ಡಿ ಗ್ರೂಪ್ ಅವ್ರನ್ನ ಯಾವುದೇ ಕಾರಣಕ್ಕೂ ನೇಮಕಾತಿ ಮಾಡ್ಕೋಬಾರದು ಅಂತ ಸುತ್ತೋಲೆಗಳನ್ನ, ಆದೇಶಗಳನ್ನ ಕೊಟ್ಟಿದ್ರೆ ಉಲ್ಲಂಘನೆ ಮಾಡಿ ನೇರವಾಗಿ ಮಾಡ್ಕೊಳ್ತಕ್ಕಂಥದ. ಈ ರೀತಿಯ ಅಲಿಗೇಷನ್ ಮಾಡಿ ತಾವು ವಿಧಾನ ಪರಿಷತ್ತಲ್ಲಿ ಮಾನ್ಯ ಸಭಾಪತಿಗಳ ಎದುರುಗಡೆ ಅವರಿಗೆ ವಂದಿಸಿ ಅವರಿಗೆ ಅಷ್ಟು ಗೌರವ ಕೊಟ್ಟು ಮಾತಾಡುವಂತಹ ಅದು ನೈತಿಕತೆ ಸರ್? ಹೆಂಗದು ನೈತಿಕತೆ? ಅವ್ರಿಗಿರ್ಬೇಕು. ನಾವು ಪೀಠಕ್ಕೆ ಗೌರವ ಕೊಡ್ತ ವ್ಯಕ್ತಿಗಲ್ಲ. ಓಕೆ ಸರ್, ಈಗ ಏನು ಸಭಾಪತಿಗಳ ವಿರುದ್ಧ ತಾವು ಏನು ಇವತ್ತು ಪತ್ರ ಬರೆದಿದ್ದೀರಂತೆ, ಹೌದಾ? ಬರೀಲಿಕ್ಕೆ ಎಲ್ಲ ಸಿದ್ಧತೆ ನಡೆದಿದೆ, ಮಾಡಿದ್ದೀವಿ. ಸಮಯ ನಮ್ಮ ಹೈಕಮಾಂಡ್ ಮಾತಾಡಿ ಬರೀತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಈಗ ನೀವು ಮಾಧ್ಯಮಗಳಲ್ಲಿ ಮಾತಾಡಿರೋದ್ರಿಂದ ಇದು ಆಗಿರುತ್ತೆ ಅನ್ನೋದ್ರ ಸತ್ಯ ಹೊರಗಡೆ ಬಂದ ತಪ್ಪೇನಿದೆ? ಅದು ಕೂಡ ನಾನು ಮಾಡ್ತಾ ಇರತಕ್ಕಂಥ ಬಿಜೆಪಿ ಸಭಾಪತಿಯ ವಿರುದ್ಧವಾಗಿ ಹೊರತು ನನ್ನ ಪಕ್ಷದ ವಿಚಾರ ಅಲ್ಲ. ನನ್ನ ಪಕ್ಷ ಯಾವಾಗಲೂ ಕೂಡ ಬಿಜೆಪಿ ಮಾಡಿರ್ತಕ್ಕ ಅವ್ಯವಹಾರಗಳನ್ನ, ಬಿಜೆಪಿಯ ನಾಯಕರು ಮಾಡಿರ್ತಕ್ಕ ವಿಚಾರಗಳನ್ನ ಬಹಿರಂಗಗೊಳಿಸಬೇಕಾದ್ರೆ ನನ್ನ ಕರ್ತವ್ಯ ಮಾಡ್ತೀನಿ ಮಾತ್ರ ಹೇಳ್ತೀನಿ.
ಕಾಂಗ್ರೆಸ್ಗೆ ಬೇಕಾಗಿರುವಂತಹ ಹಲವಾರು ಮಸೂದೆಗಳು ಮತ್ತು ಕಾಯ್ದೆಗಳನ್ನ ತಾವು ಮಂಡನೆ ಮಾಡೋದಕ್ಕೆ ಹೊರಟಿದ್ದೀರಿ ಈ ಒಂದು ವಿಧಾನಮಂಡಲ ಅಧಿವೇಶನದಲ್ಲಿ. ಸೊ ಅದು ಸುಗಮವಾಗ್ಲಿ ಅನ್ನೋ ಕಾರಣಕ್ಕೆ ತಾವು ಈ ತರದ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ಗೆ ಮುಂದಾಗ್ತಾ ಆ ರೀತಿ ಅಲ್ಲ, ನಾವು ತರ್ತಕ್ಕಂಥ ಎಲ್ಲ ಬಿಲ್ಗಳು ಜನಪರವಾಗಿರ್ತಕ್ಕಂಥದ್ದು, ಅದಕ್ಕೆ ಅವರು ಕೂಡ ಬೆಂಬಲ ಸೂಚಿಸಲೇಬೇಕಾಗ್ತದೆ. ಯಾಕಂದ್ರೆ ನಾವು ಯಾವಾಗಲೂ ಕೂಡ ಜನಗಳಿಗೆ ಮತ್ತು ಜನಗಳ ಹತ್ತಿರವಾಗಿರ್ತಕ್ಕಂಥ ಜನಗಳಿಗೆ ಬೇಕಾಗಿದ್ದ ಕಾನೂನುಗಳನ್ನ ನಾವು ತಿದ್ದುಪಡಿಗಳು ತಂದಾಗ ಅದು ಬೆಂಬಲವನ್ನು ಡೆಫಿನೆಟ್ಲಿ ಕೋರ್ತೇವೆ. ಆದ್ರೆ ಅವರು ಜನಗಳ ವಿರೋಧ ಇದ್ರೆ ಅದನ್ನ ವಿರೋಧ ಮಾಡಬೇಕಾಗ್ತದೆ. ತಮ್ಮ ಅಭ್ಯರ್ಥಿಗಳು ಯಾರಾದ್ರೂ ಇದ್ದಾರೆ ಸರ್ ಸ್ಥಾನಕ್ಕೆ? ನಮ್ಮಲ್ಲಿ ಯಾವ್ದಕ್ಕೆ ಸಭಾಧ್ಯಕ್ಷರು ಹೈಕಮಾಂಡ್ ಯಾರನ್ನ ಸೂಚಿಸಿದ ಅವ್ರನ್ನ ಕೂಡ ನಾವು ಸಪೋರ್ಟ್ ಮಾಡ್ತೇವೆ. ವಿ ಗೋ ಬೈ ದ ಡಿಸಿಷನ್ ಆಫ್ ದ ಹೈಕಮಾಂಡ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಹೊರಟ್ಟಿ ಅವರ ನಾಗರಾಜ್ ಯಾದವ್ ಅವರು ಗಂಭೀರತರವಾದಂತಹ ಆರೋಪ ಮಾಡ್ತಾ ಇದ್ದಾರೆ. ವಿಧಾನ ಪರಿಷತ್ ಸಭಾಧ್ಯಕ್ಷರಾದಂತಹ ಬಸವರಾಜ್ ಹೊರಟ್ಟಿ ಅವರ ವಿರುದ್ಧ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಅವರು ಪರಿಷತ್ನಲ್ಲಿ ನೇಮಕಾತಿಯಲ್ಲಿ ಅವ್ಯವಹಾರ ಮಾಡಿದ್ದಾರೆ ಅಂತ, ಪರಿಷತ್ನಲ್ಲಿ ನೇಮಕಾತಿಯಲ್ಲಿ ಅವ್ಯವಹಾರ ಮಾಡಿದ್ದಾರೆ, ಏಕಪಕ್ಷೀಯವಾಗಿ ಮಾತಾಡ್ತಾರೆ. ಹೀಗಾಗಿ ಅವರ ವಿರುದ್ಧ ನಾವು ಅವಿಶ್ವಾಸ ಮಂಡನೆಗೂ ಕೂಡ ರೆಡಿ ಆಗ್ತಾ ಇದೀವಿ. ಹೈಕಮಾಂಡ್ ಹೇಳೋದನ್ನ ಕಾಯ್ತಾ ಇದೀವಿ. ಮತ್ತೆ ನಾಳೆ CLP ಮೀಟಿಂಗ್ ಇದೆ, ಅದರಲ್ಲಿ ಏನ್ ಡಿಸಿಷನ್ ತಗೊಳ್ತಾರೆ ಆ ಡಿಸಿಷನ್ ಮೇಲೆ ನಮ್ಮ ಡಿಸಿಷನ್ ಡಿಪೆಂಡ್ ಆಗಿದೆ. ಸೊ ಇದು ನಾಗರಾಜ್ ಯಾದವ್ ಅವರ ಮಾತು. ಏನೇ ಆಗ್ಲಿ ಈ ಸರಿ ವಿಧಾನಮಂಡಲ ಬಹಳ ಜೋರಾಗಿ ಸದ್ದು ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸುವರ್ಣಸೌಧದಿಂದ ರಾಧಾ ಹಿರೇಗೌಡರ್, ಗ್ಯಾರಂಟಿ ನ್ಯೂಸ್.